ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆ ನಮ್ಮ ಕರ್ನಾಟಕದ ಪ್ರಸಿದ್ಧಿ ಮತ್ತು ವಿಶೇಷ ಮದ್ದೂರು ಟ್ರೈನ್ ಪ್ಯಾಸೆಂಜರ್ಸ್‌ಗೆ ಅಂತಾನೆ ಕಂಡಿಡಿದಿದ್ದು ಅಂತ? ಸುಮಾರು 1917ರಲ್ಲಿ ಮದ್ದೂರಿನ ಅರ್ಚಕರು ಟ್ರೈನ್ ಪ್ಯಾಸೆಂಜರ್ಸ್‌ಗೆ ಅಂತ ಕಡ್ಲೆ ಹಿಟ್ಟಿನ ಪಕೋಡ ಬದಲು ಈರುಳ್ಳಿ ಮತ್ತು ಮೈದಾ ಹಿಟ್ಟನ್ನ ಹಾಕಿ ಮಾಡಿರುವಂತ ವಡೆನೆ ಈ ಮದ್ದೂರು ವಡೆ. ನಾನಿವತ್ತು ಈ ಮದ್ದೂರು ವಡೆನ ಡೀಪ್ ಫ್ರೈ ಮಾಡೋದಕ್ಕೆ ವಿಬಿ ಡೇಸ್ ಅವರ ಡೀಪ್ ಫ್ರೈ ಪ್ಯಾನ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಹೆವಿ ಗೇಜ್ ಆಗಿದ್ದು ಟ್ರಿಪಲ್ ಲೇಯರ್ ಮತ್ತು ಫ್ಲಾಟ್ ಬೇಸ್ ಇರೋದ್ರಿಂದ ಕುಕಿಂಗ್ ಟೈಮ್ ನ ಸೇವ್ ಮಾಡುತ್ತೆ. ಇದು ಗ್ಯಾಸ್ ಸ್ಟವ್ ಮತ್ತು ಇಂಡಕ್ಷನ್ ಕಂಪ್ಯಾಟಿಬಲ್ ಆಗಿದ್ದು ಇದ್ರ ಜೊತೆ ಲಿಡ್ ನ ಸಹ ಕೊಟ್ಟಿರೋದ್ರಿಂದ ಇದರಲ್ಲಿ ಡೀಪ್ ಫ್ರೈ ಮಾತ್ರ ಅಲ್ಲದೆ ಕರೀಸ್, ಗ್ರೇವೀಸ್ ಮತ್ತು ರೈಸ್ ಐಟಮ್ಸ್ ನ ಮಾಡ್ಕೊಳ್ಬಹುದು. ಇದನ್ ಮಾಡೋದಕ್ಕೆ ಮೊದಲಿಗೆ ಉದ್ದು ಕೆಚ್ಚಿರುವಂತ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುರಿದಿರುವಂತ ಶುಂಠಿ, ಬಿಳಿ ಎಳ್ಳು ಮತ್ತು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈರುಳ್ಳಿ ನೀರ್ ಬಿಡೋವರೆಗೂ ಕೈಯಲ್ಲೇ ಚೆನ್ನಾಗಿ ಕಲ್ಸ್ಕೊಂಡು ನಂತರ ಇದಕ್ಕೆ ಚಿರೋಟಿ ರವೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಹುರಿದು ಪುಡಿ ಮಾಡಿರುವಂತ ಕಡಲೆ ಬೀಜ, ಬೇಕಿದ್ರೆ ಚಿಕ್ಕದಾಗಿ ಕಟ್ ಮಾಡಿರುವಂತ ಗೋಡಂಬಿ, ಬಾದಾಮಿ, ಪಿಸ್ತಾನ ಹಾಕೊಳ್ಬಹುದು. ಜೊತೆಗೆ ಕಾಯಿಸಿರುವಂತ ತುಪ್ಪ ಅಥವಾ ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಈ ಹದ ಬರೋ ತರ ಕಲ್ಸಿಟ್ಕೊಂಡು ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡು ಮೈದಾ ಹಿಟ್ಟಲ್ಲಿ ಹದ್ದಿ ಈ ತರ ಕೈಯಲ್ಲೇ ಪ್ರೆಸ್ ಮಾಡಿಟ್ಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿಯಾದ ನಂತರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಒತ್ತಿರುವಂತ ಹಿಟ್ಟನ್ನ ಹಾಕಿ ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೊಂಡ್ರೆ ನಮ್ಮ ಕರ್ನಾಟಕದ ವಿಶೇಷ ಮತ್ತು ಜನಪ್ರಿಯವಾದಂತ ಅದ್ಭುತ ರುಚಿಕರವಾದಂತ ಮದ್ದೂರು ವಡೆ ತಯಾರಾಗುತ್ತೆ. ನಿಮ್ಗೇನಾದ್ರೂ ವಿಬಿಡೆಸ್ ಪ್ರಾಡಕ್ಟ್ ಬೇಕಿದ್ರೆ ಇವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು.